ಹಲೋ ಫ್ರೆಂಡ್ಸ್, ನಮಸ್ತೆ. ವರಲಕ್ಷ್ಮಿ ಕಿಚನ್ಗೆ ಸ್ವಾಗತ. ಈಗ ಏಡಿಕಾಯಿ ಕಾಲಲ್ಲಿರೋ ಮಾಂಸ ತೆಗೆದು ಬಿರಿಯಾನಿ ಮಾಡೋಣ. ಹೇಗೆ ಬಿರಿಯಾನಿ ಮಾಡೋದು, ಕಾಲಲ್ಲಿ ಮಾಂಸ ತೆಗೆಯೋದು ಹೀಗೆ ಅಂತ ತೋರಿಸ್ತೀನಿ. ಸಣ್ಣ ಕಾಲು ಎತ್ಕೊಂಡು ಆ ಕಡೆ ಜಾಯಿಂಟು ಕಟ್ ಮಾಡ್ಕೋಬೇಕು. ಜಾಯಿಂಟ್ ಕಟ್ ಮಾಡಿಬಿಟ್ಟು ನೋಡಿ, ಚಪಾತಿ ಕೋಲಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಮಾಂಸ ಬರುತ್ತೆ. ಈ ಥರ ಇದರಲ್ಲಿ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಕುಕ್ಕರ್ಗೆ ಎಣ್ಣೆ ಸೇರಿಸ್ಕೊಳ್ಬೇಕು. ಸ್ವಲ್ಪ ಎಣ್ಣೆ, 2 ಚಕ್ಕೆ, 2 ಲವಂಗ, 1 ಏಲಕ್ಕಿ, ಸ್ವಲ್ಪ ಸೋಂಪು, ಈರುಳ್ಳಿ 4 ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪ, 1 ಸ್ಪೂನು ತುಪ್ಪ, ನಾಲ್ಕು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಈ ಥರ ಗೋಲ್ಡನ್ ಬ್ರೌನ್ ಆದಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ಹಸಿ ವಾಸನೆ ಹೋಗಬೇಕು. ಸ್ವಲ್ಪ ಪುದೀನ, ದೊಡ್ಡದು 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಸೇರಿಸ್ಕೊಂಬಿಡೋಣ. ಚೆನ್ನಾಗಿ ಟೊಮೊಟೊ ಫ್ರೈ ಆಗಬೇಕು, ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಅರ್ಧ ಸ್ಪೂನಷ್ಟು, ಧನಿಯಾ ಪೌಡ್ರು 1/4 ಸ್ಪೂನಷ್ಟು, 1/4 ಸ್ಪೂನಷ್ಟು ಗರಂ ಮಸಾಲ, ಏಡಿಕಾಯಿ ಕಾಲಲ್ಲಿರೋ ಮೀಟು ಸೇರಿಸ್ಕೊಂಬಿಡೋಣ. ಈಗ ಇದು ಸ್ವಲ್ಪ ಫ್ರೈ ಆಗಬೇಕು. ಈ ಮಸಾಲೆದಲ್ಲಿ ಚೆನ್ನಾಗಿ ಬೇಯಬೇಕು. ಖಾರ ಬೇಕಾದರೆ ಸ್ವಲ್ಪ ಚಿಲ್ಲಿ ಪೌಡ್ರು ಸೇರಿಸ್ಕೊಳ್ಳಿ. ಚಿಲ್ಲಿ ಪೌಡ್ರು 1 ಸ್ಪೂನು. ಈಗ ಅಕ್ಕಿ ಸೇರಿಸ್ಕೊಳ್ಳೋಣ. ಒಂದು ಕಪ್ಪು ಅಕ್ಕಿ ತಗೊಂಡ್ರೆ 2 ಕಪ್ಪು ನೀರು. ಆಗಲೇ ಉಪ್ಪು ಹಾಕಿದ್ದೀನಿ. ಈಗ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಬೇಕಾ ಬೇಡವಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಇನ್ನು ಸ್ವಲ್ಪ ಉಪ್ಪು ಹಾಕಬೇಕು. ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಸೇರಿಸ್ಕೊಳ್ಳೋಣ. ಕುಕ್ಕರ್ ಲಿಡ್ಡು ಹಾಕ್ಬಿಡೋಣ. ಒಂದು ವಿಸಿಲ್ ಬರಬೇಕು, ಆಮೇಲೆ ನೋಡೋಣ. ಈಗ 1 ವಿಸಿಲ್ ಬಂದಿದೆ, ತೆಗೆದು ನೋಡೋಣ. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಟೇಸ್ಟ್ ನೋಡೋಣ. ಮಾಂಸ ನೋಡಿ ಎಷ್ಟು ಚಿಕ್ಕದಾಗಿಬಿಟ್ಟಿದೆ. ನೀವು ಈ ಥರ ಮಾಡಿ ತಿನ್ನಿ.
ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ನೋಡೋದಕ್ಕೆ ಧನ್ಯವಾದಗಳು.